ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ಗೆ ಭಾರೀ ಮುಖಭಂಗ ಆಗಿದೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಖಾಲಿ ಕುರ್ಚಿಗಳು ಕಂಡುಬಂತು. ಈ ರೀತಿಯಾಗಿ ಸಂಸದರಿಗೆ ಮುಖಭಂಗ ಆಗಿದೆ. ಜನ ಬಂದಿರಲಿಲ್ಲ ಕಾರ್ಯಕ್ರಮಕ್ಕೆ, ಖಾಲಿ ಕುರ್ಚಿಗಳು ಕಾಣ್ತಾ ಇತ್ತು. ಯಲಹಂಕ ಹೊಯ್ಸಳ ಗ್ರೌಂಡ್ನಲ್ಲಿ ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಸಂಸದ ಕೆ ಸುಧಾಕರ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸ್ಟೇಜ್ ಮುಂಭಾಗ ಜನರಿಲ್ಲದೆ ಖಾಲಿ ಕುರ್ಚಿಗಳ ಪ್ರದರ್ಶನ ಜೋರಾಗಿತ್ತು. ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಎಸ್ಆರ್ ವಿಶ್ವನಾಥ್ ಕೂಡ ಗೈರಾಗಿದ್ರು. ಇತ್ತ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಕುರ್ಚಿಗಳು ಖಾಲಿ ಇರೋ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ನಾನಾ ಭಾಗದಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಈಗಾಗಲೇ ಆಚರಣೆ ಮಾಡಲಾಗ್ತಿದೆ. ಸೊ ಅದರಲ್ಲೂ ವಿಶೇಷವಾಗಿ ಇವತ್ತು ಯಲಹಂಕದಲ್ಲಿ ಸಂಸದ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಹಾಗೂ ಒಕ್ಕಲಿಗರ ಸಂಘದಿಂದ ಈಗಾಗಲೇ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಆಗಿರುವಂತದ್ದು, ಜೊತೆ ಕಾರ್ಯಕ್ರಮ ಕೂಡ ನಡೀತಿರುವಂತದ್ದು. ಆದ್ರೆ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಸಂಸದರಿಗೂ ಮತ್ತು ಶಾಸಕರಿಗೂ ವೈಮನಸ್ಸು ಉಂಟಾಗಿದೆ. ಸೊ ಹೀಗಾಗಿ ಇಲ್ಲಿ ಸಂಸದರು ಸುಧಾಕರ್ ಅವರು ಇಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಲಹಂಕದಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮಕ್ಕೆ ಇಲ್ಲಿನ ಶಾಸಕರಾದಂತಹ ಎಸ್ಆರ್ ವಿಶ್ವನಾಥ್ ಅವರಿಗೆ ಆಹ್ವಾನ ಇಲ್ಲ ಅಂತೇಳಿ ಸಾಕಷ್ಟು ಇಬ್ಬರಿಗೂ ಜಟಾಪಟಿಯಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಕೇವಲ ಸಂಸದ ಸುಧಾಕರ್ ಜೊತೆಗೆ ಸದಾನಂದ ಗೌಡರು ಜೊತೆಗೆ ಇಲ್ಲಿನ ಸಂಬಂಧಪಟ್ಟಂತಹ ಮಾಜಿ ಕಾರ್ಪೊರೇಟರ್ಗಳನ್ನು ಹೊರತುಪಡಿಸಿ ಬೇರೆ ಯಾರೂ ವೇದಿಕೆ ಮೇಲೆ ಬಂದಿಲ್ಲ. ಇತ್ತ ಶಾಸಕರು ಕೂಡ ಗೈರಾಗಿರುವಂತದ್ದು, ಇತ್ತ ಜನ ಕೂಡ ಅಂದ್ರೆ ನೀವು ನೋಡ್ತಾ ಇರ್ಬೋದು ಬಿಸಿಲು ಅಂತ ಒಂದ್ ಕಡೆ ಇದೆ, ಮತ್ತೆ ಇನ್ನು ಚೇರ್ಗಳೆಲ್ಲವೂ ಕೂಡ ಖಾಲಿ ಹೊಡಿತಿರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಕಾರ್ಯಕ್ರಮಕ್ಕೆ ಎಲ್ಲೋ ವೈಮನ್ಸ್ ಆಗಿದೆಯಾ, ಶಾಸಕರು ಮತ್ತೆ ಸಂಸದರ ನಡುವೆ ವೈಮನ್ಸ್ ಆಗಿದೆಯಾ, ಸೊ ಹೀಗಾಗಿ ಎಲ್ಲಾದ್ರೂ ಈ ಕಾರ್ಯಕ್ರಮಕ್ಕೆ ಜನ ಬಂದಿಲ್ವಾ ಅಂತೇಳಿ ಯಕ್ಷ ಪ್ರಶ್ನೆ ಆಗ್ತಿರುವಂತದ್ದು. ಇತ್ತ ಸಂಸದರು ಕೇಳಿದ್ರೆ ಈಗಾಗಲೇ ನಾವು ಶಾಸಕರಿಗೂ ಕೂಡ ನಾವು ನಾನೇ ವೈಯಕ್ತಿಕವಾಗಿ ಪತ್ರವನ್ನ ಬರೆದಿದ್ದೇನೆ, ಆದ್ರೂ ಕೂಡ ಶಾಸಕರು ಬಂದಿಲ್ಲ ಸೊ ಅಂತ ಹೇಳ್ತಾರೆ. ಇತ್ತ ಶಾಸಕರು ಸೊ ಇವರು ನನ್ನ ಕ್ಷೇತ್ರದಲ್ಲೇ ಈ ರೀತಿ ಹಿಂಗ್ ಮಾಡಿದ್ರೆ ನಾನು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಹೋಗಿ ನಾನು ಸ್ಪರ್ಧಿಸುವೆ ಅಂತೇಳಿ ಇಬ್ಬರನ್ನು ಕೂಡ ಈಗಾಗಲೇ ಜಟಾಪಟಿ ಹೋಗ್ತಿರುವಂತದ್ದು. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ನೀವು ಗಮನಿಸ್ತಾ ಇರ್ಬೋದು, ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಕೂಡ ಚೇರ್ಗಳೆಲ್ಲವೂ ಕೂಡ ಖಾಲಿ ಹೊಡಿತಿರುವಂತದ್ದು. ಇತ್ತ ಬರ್ಬೋದಾ ಅಂತೇಳಿ ಇನ್ನೂ ನಿರೀಕ್ಷೆಯಲ್ಲಿರುವಂತದ್ದು, ಆದ್ರೆ ಬರ್ತಾರೋ ಬರೋದಿಲ್ಲ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಷ್ಟರ ಮಟ್ಟಿಗೆ ಕಾರ್ಯಕ್ರಮ ನಡೀತಿದ್ರು ಕೂಡ ಇಲ್ಲಿ ಸ್ಥಳೀಯರು ಶಾಸಕರು ಇಲ್ಲ ಅನ್ನೋದೇ ಕೂಡ ಇಲ್ಲಿನ ಜನರ ಒಂದು ಆರೋಪ. ಸೊ ಇನ್ನು ನೆಕ್ಸ್ಟ್ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಮತ್ತೆ ಅವರಿಬ್ಬರ ವೈಮನ್ಸ್ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.